ಗಾಯ್ಸ್ ಒಂದು ಒಳ್ಳೆ ಕಥೆ ಆಗಿದೆ. ಅಲ್ಲಿ ಟೀ ಕುಡಿಯೋಕೆ ಅಂತ ನಿಲ್ಸಿದ್ವಿ, ನೋಡಿದ್ರೆ ಬ್ಯಾಗ್ನ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಜಾಕೆಟ್ ಹಾಕ್ಕೊಂಡೆ, ಎಲ್ಲ ಹಾಕ್ಕೊಂಡೆ, ಬ್ಯಾಗ್ ಒಂದು ಮರ್ತ್ಬಿಟ್ಟು ಹೋಗಿದ್ದೆ. ಏನು ಹೇಳಿ ಸೀನ. ಓಪನಾ? ಏನಿದೆ? ಚೈನ್ ಲೂಬು, ಚೈನ್ ಲೂಬ್, ಚೈನ್ ಸ್ಪ್ರೇ ಚೈನ್. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಸೊ ಗೈಸ್ ನೋಡ್ತಾ ಇದ್ದೀರಾ ಕ್ರೌಡು. ನಾನು ಫೋನ್ ಒಳ್ಳೆ ಕಳ್ಳನ ಥರ ಬಚ್ಚಿಕೊಂಡು ಬೇರೆ ವೀಡಿಯೋ ಮಾಡ್ತಿದ್ದೀನಿ ಬ್ರೋ. ಪಾಪ ಕೆಳಗಡೆಲ್ಲ ಜನ ಕೂತ್ಕೊಂಡಿದ್ದಾರೆ, ಜಾಗ ಇಲ್ಲ. ಏನಿಗೆ ಬರೋ ಇವರೆಲ್ಲ ಈ ಥರ ಕೂತ್ಕೊಂಡಿರೋದು? ಅವ್ರ ಫ್ಯಾಮಿಲಿ ಅವ್ರಿಗೆ ಲೈನಲ್ಲಿ ನಿಂತವ್ರೆ, ಪಾಪ ಅವರು ಬರೋಕ್ಕಾಗಲ್ಲ. ಹಾಂ ಯಾರೋ ಕರೆದ್ರಲ್ಲ, ನನಗೂ ಹಂಗೆ ಆಯ್ತು, ಅದಕ್ಕೆ ಅವರು ನನ್ನ ಹೆಸರೇ ಕರೆದಿದ್ರು. ಹಾಂ, ಮುಂದೆ ಪ್ರೀ ಬುಕ್ಕಿಂಗ್ ಇಲ್ಲ, ಮುಂದೆ ಕೂತವ್ರೆ, ಅವ್ರು ಬಂದಿದ ತಕ್ಷಣ ಎದ್ದು ನಿಂತ್ಬಿಡ್ತಾರೆ. ಓಕೆ. ಹಾಂ, ಒಬ್ರು ಹೋಗಿ. ಎಲ್ಲರೂ ಹೋಗ್ಬೇಕಾ? ಇಲ್ಲ, ಸಪ್ರೇಟ್ ಯಾರ್ದು ಅಂದ್ರೆ ಪರ್ ಪರ್ಸನ್ ಕೊಡಲ್ಲ, ಅದು ಪರ್ ಸ್ಕ್ಯಾನರು 10 ಕೊಡುತ್ತೆ. ಹಾಂ, ಒಂದೊಂದು ಸ್ಕ್ಯಾನ್ ಮಾಡಿಕೊಡೋದು. ಎಷ್ಟು ದುಡ್ಡು ಅಂತ ಹೇಳಿ ಹೋಗಿ ಏನೋ. ಸೊ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಗೈಸ್. ನೀರು ಕುಡಿಬೇಕಿತ್ತು, ಅದಕ್ಕೆ ನೀರು ಕುಡಿಯೋಣ ಅಂತ ಬಂದ್ವಿ. ಹಂಗೆ ವೇದೊಂದು ಹೈಡ್ರೇಷನ್ ಪ್ಯಾಕಿಗೆ ನೀರು ತುಂಬಬೇಕು ಇವಾಗ. ಆಮೇಲೆ ನಾನು ಇದೊಂದು ಕೀ ಚೈನ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ ನನ್ನ ತಮ್ಮಂಗೆ. ಸೊ ಅಂಗಡಿಗಳೆಲ್ಲ ಆ ಕಡೆ ಇದೆ. ಆಮೇಲೆ ಇಲ್ಲೂ ಕೂಡ ನಿಮ್ಗೆ ಅಂಗಡಿ ಸಿಗುತ್ತೆ ಈ ಥರನೇ. ಬಟ್ ತುಂಬ ಕ್ರೌಡ್ ಇದೆ, ಅಲ್ಲಿ ಹೋಗಿ ವೀಡಿಯೋನೂ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕ್ರೌಡ್ ಇದೆ. ತುಂಬಿದೆಯಾ? ಸಾಕಾ? ಗಾಡಿ ಎಲ್ಲ ರೆಡಿಯಾಗಿದೆ ಗೈಸ್, ನೋಡ್ತಾ ಇದ್ದೀರಾ. ಆವಾಗಲೇ ಬಂದು ಗಾಡಿ ಎಲ್ಲ ಪ್ಯಾಕ್ ಮಾಡೋದ್ವಿ. ಅಣ್ಣ ಆಗಲೇ ಫೋನಲ್ಲಿ ಕೂತವನೆ. ಬ್ರೋ ಕೊಡಿ, ಅದನ್ನು ಬ್ಯಾಗ್ ಒಳಗಡೆ ಹಾಕ್ಬಿಡ್ತೀನಿ. ನಮ್ಮ ಹುಡುಗ ಯಾರಿಗೂ ಕೊಡೋದಕ್ಕೆ ತಗೊಂಡ ಇದು. ಇನ್ನು ಯಾರಿಗೂ ಇಲ್ಲ ನನ್ನ ತಮ್ಮಂಗೇನು. ಯಾರು? ಹಾಂ, ಕಾರ್ಪೊರೇಷನ್ ಅಪ್ಪ ಇದು. ಎರಡು ತಗೊಂಡಿದ್ದು ಕಾರ್ಪೊರೇಷನ್. ನೋಡಬೇಕು, ಸುಮ್ಮನೆ ಇರಲ್ಲ ನನ್ನ ತಮ್ಮಂಗಳು. ಅವೆಲ್ಲ ಏನಿಲ್ಲ, ಅದೇ ನನ್ನ ಮಗನೇ, ಬರೀ ಇದೇ ಆಯಿತು ನಿಮ್ಮದು. ಚೆನ್ನಾಗಿದೆಯಾ? ಅಷ್ಟು ಅದು ತೊಗೊಂಬಿಟ್ಟು ಅದೊಂದು ಯಾವುದು ಮತ್ತೆ ಬರೋಣ, ಇಟ್ಕೊಂಡು ನೋಡೋಣ. ಅಲ್ಲಿ ಇನ್ಕೇಸ್ ರಶ್ ಇತ್ತು ಅಂದರೆ ಊಟ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಬೇಗ ರಶ್ ಇರುತ್ತಾ? ಟೆಂಪಲ್ ರಶ್ ಇದ್ದರೆ ಊಟ ಮಾಡ್ಕೊಂಡು ಹೋಗೋಣ. ಸೊ ಓಕೆ ಗೈಸ್, ಸ್ವಲ್ಪ ಇವಾಗ ಕ್ಯಾಮ್ರಾ ಚೇಂಜ್ ಮಾಡ್ತೀನಿ ನಾನು. ಗೋಪ್ರೋ ಹಾಕೋತೀನಿ ಇವಾಗ ಕ್ಯಾಮ್ರಾನ. ಇದ್ಯಾಕೆ ಹಿಂಗೆ ಬಕ್ಕೊಂಡೈತೆ? ಗೋವಿಂದ ಒಳ್ಳೆ ನೋಡಪ್ಪ. ಇವಾಗ ಇಲ್ಲಿಂದ ಕಾಲಾಸ್ತ್ರಿಗೆ ಹೋಗ್ಬೇಕು. ಇವಾಗ ಬಂದಿದ್ದು ರೂಟೆ ಕ್ಲೋಸ್ ಮಾಡಿಬಿಟ್ಟವ್ರೆ ರೈಟು. ಇಲ್ಲ ಹೋಗ್ಬೋದು, ಹಿಂಗೆ ನುಗ್ಬಿಡೋಣ ಬನ್ನಿ. ಅಯ್ಯೋ ಹುಚ್ಚ ನನ್ನ ಮಗ. ವ್ಯೂ ಚೆನ್ನಾಗಿದೆ ಬ್ರೋ ಈ ಕಡೆ, ಇನ್ನೊಂದು ರೋಡ್ ಇದು. ಹೌದೌದು. ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಹೇಗಿದೆ ವ್ಯೂ. ಆ್ಯಕ್ಚುಲಿ ನಾನು ಇದು ತುಂಬ ವರ್ಷಗಳಾದ್ಮೇಲೆ ಬಂದಿದ್ದು. ನನಗೆ ಇದೆಲ್ಲ ಒಂಥರ ಏನು ಹಿಂಗೆಲ್ಲ ಇದೆಯಾ ಇಲ್ಲಿ ಅಂತ ಅನ್ನಿಸ್ತಿದೆ. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇನ್ನು ವಾಶ್ರೂಮ್ಸ್ ಎಲ್ಲ ಇನ್ನು ಸ್ವಲ್ಪ ಪಬ್ಲಿಕ್ ವಾಶ್ರೂಮ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಬ್ರೋ, ನಮ್ಮ ಜನರೇ ಮೇಂಟೈನ್ ಮಾಡಬೇಕು ಅದನ್ನು. ಪಾಪ ಇವರು ಮ್ಯಾನೇಜ್ಮೆಂಟ್ ಅಂತ ಎಷ್ಟಂತ ಮೇಂಟೈನ್ ಮಾಡೋಕ್ಕಾಗುತ್ತೆ, ಅವರು ಮನುಷ್ಯರೇ ಅಲ್ವಾ. ಆಮೇಲೆ ಈ ಕಡೆ ರೋಡ್ಸ್ ಆಗಿರ್ಬೋದು, ರೋಡ್ಸ್ ಮಾತ್ರ ಫಸ್ಟ್ ಲೆವೆಲ್ ಕ್ಲಾಸಿಕ್ ರೋಡ್ಸು, ಒಂಚೂರು ಕೂಡ ಪಾಟ್ ಹೋಲ್ಸ್ ಇಲ್ಲ. ಇಲ್ಲೂ ಅಷ್ಟೇ, ಆಮೇಲೆ ಸಿಟಿ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ.
ಬ್ಯಾಗ್ ಬೀಳ್ತೈತಂತೆ ಒಂದು. ನಿಲ್ಸಂಗಿಲ್ವ ಇಲ್ಲಿ? ತಿರುಪತಿ ದೇವಸ್ಥಾನಕ್ಕೆ ಕೆಳಗಡೆಯಿಂದ ಇದೆ ನಡ್ಕೊಂಡು ಹೋಗೋದು ಪಾದಯಾತ್ರೆ. ಇಲ್ಲಿ ಅನಿಮಲ್ಸ್ ಎಲ್ಲ ಸೈಟ್ ಆಗುತ್ತಂತೆ. ಸೊ ನೈಟ್ ಟೈಮಲ್ಲಿ ಸಂಜೆ 6 ಗಂಟೆ ಪ್ರೈವೇಟ್ ಗಾಡಿಗಳ್ನ ಬಿಡಲ್ಲ, ಅಂದರೆ ಈ ಥರ ವೈಟ್ ಬೋರ್ಡ್ ಕಾರ್ಸು ಆಮೇಲೆ ಬೇರೆ ಗಾಡಿಗಳ್ನ. ಬರೀ ಗೌರ್ಮೆಂಟ್ ಗಾಡಿ ಅಂದರೆ ಈ ಥರ ನೋಡಿ, ಈ ಥರ ಬಸ್ಸಸ್ ಮಾತ್ರ ಬಿಡ್ತಾರೆ. ವೈಡಲ್ಲಿದೆ. ಇಲ್ಲ ವೈಡ್ ಆಂಗಲಲ್ಲಿದೆ. ಆಮೇಲೆ ಇಳಿಬೇಕಾದ್ರೂ ಅಷ್ಟೇ ನಾವು ಬೇರೆ ರೋಡಲ್ಲಿ ಇಳಿಬೇಕು, ಹತ್ಬೇಕಾದ್ರೂ ಅಷ್ಟೇ ಬೇರೆ ರೋಡಲ್ಲಿ ಹತ್ಬೇಕು. ಸೊ 2ರಿಂದ 3 ರೋಡ್ಸ್ ಇದೆ ಇಲ್ಲಿ ನಮಗೆ. ಒಂದು ಆಲ್ಟರ್ನೇಟಿವ್ ಅಂದ್ಬಿಟ್ಟು ಅದನ್ನು ಯಾರನ್ನೂ ಬಿಡಲ್ಲ ಆ ಕಡೆ. ಸೊ ಇವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಇದೊಂದು, ಆಮೇಲೆ ಆ ಕಡೆ ಒಂದು 2. ಹೋಗೋಣ. ಗೇರಳೆ ಬೀಳಬೇಕು, ಸಾರಿ ಗೇರಳೆ ಇಳಿಸ್ಬೇಕು ಗಾಡಿನ. ಅಂದರೆ ನಮ್ಮ ಹುಡುಗರಿಗೆಲ್ಲ ಗೊತ್ತು ಬಿಡಿ, ಇವರು ಕಿಲಾಡಿಗಳು ಅದರಲ್ಲಿ. ಕಾರು ನಿಲ್ಸೋನೆ. ಏನು ಸೈಕ್ ನನ್ನ ಮಕ್ಕಳಪ್ಪ ಇಲ್ಲೆಲ್ಲ ನಿಲ್ಲಿಸ್ಕೊಂಡು. ಫ್ರಂಟ್ ಬ್ರೇಕ್ ಹಿಡಿದ್ರೆ ಮಗನ ಮುಗೀತಿಲ್ಲಿ, ಜಾರ್ಕೊಂಡು ಹೊಂಟೈತೀವಿ. ಅಲ್ಲ ವ್ಯೂ ನೋಡಿ ಗೈಸ್, ಏನು ಕ್ರೇಜಿ ಇದೆ ಯಪ್ಪ. ಮಚ್ಚ ನಿಲ್ಸೋ ಇಲ್ಲ, ಒಂದು ಫೋಟೋ ತೊಗೊಳ್ಳೋಣ ಬ್ರೋ. ಅವ್ರಿಗೆ ಹೇಳಿ ಬ್ರೋ ನಿಲ್ಸೋಕ್ಕೆ, ಫೋಟೋ ತೊಗೊಳ್ಳೋಣ ಇಲ್ಲೇ. ಬಾ ಕ್ರೇಜಿ. ಕಾಣಿಸಲ್ವಾ? ಅಲ್ಲ ಮೋಸ್ಟ್ಲಿ ಅದೇ ಅನ್ಸುತ್ತೆ ಟಾಪ್ ಇದ್ದಿದ್ದು. ಹೋಣ ಬೇಡ, ಇಲ್ಲೇನೋ ಕಾಣಿಸಲ್ಲ. ಬ್ರೋ ಒಂದು ಸ್ವಲ್ಪ ಸ್ಲೋ ಮಾಡಿ, ವೇದ ಬರ್ತಾಯಿಲ್ಲ. ಇಲ್ಲ ನಿಮ್ಮ ಮುಂದೆ ಪಾಸ್ ಆಗಿಬಿಡಿ, ನಾನು ಒಂದು ಜೊತೆ ಬರ್ತೀನಿ. ಗೈಸ್ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ರೋಡು ಇದು ನೆಲ್ಲೂರಿಗೆ ಹೋಗೋ ರೋಡ್. ಇದು ಆ್ಯಕ್ಚುಲಿ ನೆಲ್ಲೂರು ಕಾವಾಲಿ ಆ ಕಡೆ ಹೋಗೋ ರೋಡು. ಸೊ ಪೆಟ್ರೋಲ್ ಬೇರೆ ಇಲ್ಲ, ಈ ಕಡೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಇದೆ. ಅಂದಾಜು ಒಂದು 500 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ರಿಟರ್ನ್ ನಾವು ಮುಲ್ಬಾಗ್ಲು ಇಲ್ಲ ಚಿತ್ತೂರು ದಾಟೋ ತನಕನಾದರೂ ಸ್ವಲ್ಪ ಮೇಂಟೈನ್ ಮಾಡಬೇಕು. ಫಕ್ 110 ರೂಪಾಯಿ ಗುರು. ಹಿಂಗೆ 500 ಹಾಕ್ಸ್ಬಿಡೋಣ. ಇಲ್ಲದೇನಲ್ಲ ಪೂರ ಕಟ್ಟಾಗಿಲ್ವಾ? ಸ್ಕ್ಯಾನರ್ ಕೊಡಿ ನಾನು. ಹಂಗಂದ್ರೆ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೋ ಇರುತ್ತಾ? ಆಯ್ತಾ? ಹಾಂ ಓಕೆ. ಬಿಲ್ ಕೊಡಿ ಒಂದು. ಅಯ್ಯೋ ಯಾಕೋ ಸುಮ್ಮನೆ ಇಬ್ರ ಏನೋ ಬೈಯಕ್ಕೆ ಹೋಗ್ಬಿಡಿ. ಜೋಶ್ ಅಲ್ಲ ಅದೆಲ್ಲ, ಸುಮ್ಮನೆ ಕಿತ್ತಾಗಿರೋ ಶಕಿಗಳು. ಸ್ನೇಕ್ ಡ್ಯಾನ್ಸ್ ಆಡ್ತಾವ ಬ್ರೋ ಅವನು. ನೀವು ಯಾರಾದರೂ ಈ ಥರ ಆಚೆ ಬಂದಾಗ, ನೀವೇ ಆಚೆ ಬಂದಾಗ ಈ ಥರ ಯಾರೋ ಬೇರೆ ಊರವರು ಅಂದರೆ ಈ ಥರ ಹುಡುಗರು ಇವಾಗ ನೋಡಿದ್ವಲ್ಲ ಸ್ನೇಕ್ ಡ್ಯಾನ್ಸ್ ಬಾಯ್ಸ್, ಅವ್ರ ಥರ ಯಾರಾದರೂ ಸಿಕ್ಕಿದ್ರೆ ದಯವಿಟ್ಟು ಎಂಟರ್ಟೈನ್ ಮಾಡೋಕೆ ಹೋಗ್ಬಿಡಿ. ಇನ್ ಕೇಸ್ ನೀವು ಎಂಟರ್ಟೈನ್ ಮಾಡಿದ್ರು ನಿಮ್ಮ ತಲೆ ಮೇಲೆ ಬರುತ್ತೆ ಏನೋ ಹೆಚ್ಚು ಕಡಿಮೆ ಆದರೆ, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ಬಂದಿರೋದೇನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು ನಾವು. ಆ ಥರ ಇರಿ ನೀವು ಅಷ್ಟೇ. ಇವಾಗ ಚಿತ್ತೂರಿಂದ ರೈಟಿಗೆ ತೊಗೊಂಡಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಚಾರ್ಜ್ ಆಗಿದ್ದಾರೆ. ಇದೇ ಪೇಸಲ್ಲಿ ಹೊಡ್ಕೊಂಡು ಹೋಗ್ಬಿಡ್ಬೋದು. ವೆದರ್ ಮಾತ್ರ ಕ್ರೇಜಿ ಇದೆ ಗೈಸ್. ಅವಾಗಲೇ ಹೇಳೋಣ ಅಂದ್ಕೊಂಡೆ ಮರ್ತೇ ಹೋಯ್ತು. ಒಂಥರ ಫುಲ್ ರೆಡ್ಡಲ್ಲಿದೆ. ಏನು ಕಲರ್ ಹೇಳ್ತಾರೆ ಇದಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಮಾತ್ರ ಸೈಕಾಗಿದೆ ಇಲ್ಲಿಂದ ನೋಡೋದಕ್ಕೆ. 170 ನಾನ್ ಸ್ಟಾಪ್. 170 ನಾನ್ ಸ್ಟಾಪ್. ಓ ಕ್ರೇಜಿ. ನೋಡೋರು ಇನ್ನೂ ಹೊಡಿಬೋದಾಗಿ.
ಪರವಾಗಿಲ್ಲ 170 ನಾನ್ ಸ್ಟಾಪ್ ಹೊಡೆದ್ಬಿಟ್ಟಿದ್ದೀವಿ. ಅವಾಗಲೇ ಹೇಳ್ದಂಗೆ ಎಲ್ಲೂ ಸ್ಟಾಪ್ ಕೂಡ ಕೊಟ್ಟಿಲ್ಲ. ನಾನೆಲ್ಲೋ ಒಂದು ಕಡೆ ಅಲ್ಲಿ 1-2 ನಿಮಿಷ ನಿಲ್ಲಿಸಿದ್ದೆ. ಅಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು, 2 ನಿಮಿಷ ಮುಗಿಸ್ಕೊಂಬಿಟ್ಟು ಟಕ್ಕಂದ ಬಂದ್ಬಿಟ್ಟೆ. ಮಚ್ಚ ನೀವು ಬಂದು ಎಷ್ಟು ನಿಮಿಷಕ್ಕೆ ಬಂದೆ ನಾನು? ಒಂದು 5-10 ನಿಮಿಷನಾ? 5-10 ಮಿನಿಟ್ಸ್. ಆಮೇಲೆ ಇವರೆಲ್ಲ ಬರ್ಬೇಕಾದ್ರೆ ಅಷ್ಟು ಟ್ರಾಫಿಕ್ ಇರಲಿಲ್ಲ. ನನಗೆ ಕೋಲಾರಿಂದ ಬರ್ಬೇಕಂದ್ರೆ ಜಾಸ್ತಿ ಲೈಟ್ಸ್ ಹಾಕೊಂಡು ಬರ್ತಾರೆ ನಮ್ಮ ಕಾಲೇಜಿಗೋಸ್ಕರ. ಓಕೆ, ಬಾಯ್ಸ್ ಎಲ್ಲ ಬಂದಿದ್ದಾರೆ. ಅದೇನೇ ಎಕ್ಸ್ಪೆಕ್ಟ್ ಮಾಡಿ. ಹಾಂ ಹೇಳ್ತೀನಿ, ಪರವಾಗಿಲ್ಲ. ಫೈನಲಿ 170 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡೆದ್ಬಿಟ್ಟು ಎಲ್ಲ ಖುಷಿ ಆಗ್ಬಿಟ್ಟವ್ರಪ್ಪ. ಸರಿ, ನಮಗೆ ಹುಷಾರು, ಕಳಿಸ್ತೀನಿ ಮನೆಗೆ ಹೋಗ್ಬಿಟ್ಟು. ಬಾಯ್ 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 ಬಾಯ್. ಹುಷಾರು ಬೈ. ಮನೆಗೆ ಹೋಗ್ಬಿಟ್ಟು ಮೆಸೇಜ್ ಹಾಕು. ವಸ್ತ್ರ ಅದು ಆಗ್ತದೆ. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೇನೊಂದು ಹೊಸ ವೀಡಿಯೋಲಿ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.